ಈ ದಿನ ಇಡೀ ಪ್ರಪಂಚ ಆರಾಧಿಸ್ತಾ ಇರ್ತಕ್ಕಂಥ ಒಂದು ಧರ್ಮ ಅಂದರೆ ಅದು ಹಿಂದೂ ಧರ್ಮ. ಆ ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ಉಪದೇಶಗಳನ್ನು ನೀಡತಕ್ಕಂಥ ಒಂದು ಏಕೈಕ ಒಂದು ಧರ್ಮ, ಅದರಲ್ಲಿ ಮುಖ್ಯವಾದ ಧರ್ಮ ಬ್ರಾಹ್ಮಣ ಧರ್ಮ. ಅದು ಗಾಯತ್ರಿ ಮಂತ್ರವನ್ನು ಧರಿಸಿ ಗಾಯತ್ರಿ ದೇವಿಯನ್ನೇ ಅವರು ಹೊರಗಡೆ ತೆಗೆದು ಅದನ್ನು ತೆಗಿಬೇಕು ಅಂತ ಹೇಳಿದ ಒಂದು ಸಂದರ್ಭ. ಆ ಸಂದರ್ಭವನ್ನು ವಿರೋಧಿಸುತ್ತಾ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ನಾವು ಸದಾ ಅವರ ಜೊತೆಗೆ ಬೆಂಬಲವಾಗಿ ನಿಂತಿರ್ತೀವಿ. ಇಡೀ RSS ಆಗಿರ್ಬೋದು, ವಿಶ್ವ ಹಿಂದೂ ಪರಿಷತ್ ಆಗಿರ್ಬೋದು, ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, ABVP ಆಗಿರ್ಬೋದು, ಎಲ್ಲರೂ ಅವ್ರ ಜೊತೆಗಿದ್ದು ಅವರಿಗೆ ಬೆಂಬಲವನ್ನು ಸೂಚಿಸಿ ನಾವು ಅವ್ರ ಜೊತೆಗಿದ್ದು ಈ ಒಂದು ಹೋರಾಟಕ್ಕೆ ನಮ್ಮ ಪೂರ್ಣ ಬೆಂಬಲವನ್ನು ಅವ್ರಿಗೆ ನೀಡಿ ಈ ಒಂದು ಹೋರಾಟಕ್ಕೆ ನಾವು ಸದಾ ಅವ್ರ ಜೊತೆ ಇರ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತೀವಿ. ಅವರು ವಿದ್ಯಾರ್ಥಿಗಳ ಮಾನಸಿಕವಾಗಿ ಕುಗ್ಗೋ ರೀತಿ ಮಾಡಿದೆ. ಇವಾಗ ಆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಸದುಪಯೋಗ ಇಲ್ಲದಾಗ ಅವರು ಒಂದು ಓದ್ಕೊಂಡು ಬಂದು ಒಂಥರ ಎಕ್ಸಾಮ್ ಅಟೆಂಡ್ ಮಾಡೋ ರೀತಿ ಈ ಒಂದು ಕೃತ್ಯ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಾನಸಿಕ ಹಿಂಸೆಯಾಗಿ ಅವರು ಪರೀಕ್ಷೆಯಲ್ಲಿ ಹಿಂದುಳಿಯುವಂಥ ಸಂದರ್ಭಗಳು ಜಾಸ್ತಿ ಆಗಿದೆ. ಅದರಿಂದ ಯಾವುದೇ ಕಾಲೇಜು ಶಾಲೆಗಳಲ್ಲಾಗಲಿ ಧರ್ಮಾಧಾರಿತವಾಗಿ ಏನನ್ನೋ ಮಾಡಬಾರ್ದು, ಅದು ಯಾವುದೇ ರೀತಿ ತೊಂದರೆ ಮಾಡಲ್ಲ ಅಂತ ಗೊತ್ತಿದ್ರು ಇದು ಒಂದು ಕೃತ್ಯಕ್ಕೆ ಇದು ಮಾಡಿರೋದು ತುಂಬ ಹೀನಾಯವಾಗಿದೆ. ಅವ್ರ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಮೂಗಿಗೆ ತುಪ್ಪೋಸವರು ರೀತಿ ಯಾವುದೇ ರೀತಿ ಮಾಡಬಾರ್ದು. ಅವ್ರ ವಿರುದ್ಧ ಕಠಿಣವಾದ ಕಾನೂನು ಕ್ರಮ ಕೈಗೊಂಡು ಅವ್ರಿಗೆ ಒಳ್ಳೆ ಶಿಕ್ಷೆ ಆಗಬೇಕು. ಮುಂದೆ ಈ ರೀತಿ ಕೃತ್ಯಗಳು ನಡೀತಿರೋ ನೋಡ್ಕೊಬೇಕಾರೋ ಜವಾಬ್ದಾರಿ ಸರ್ಕಾರ ವಹಿಸ್ಕೊಬೇಕು. ಜೈ ಹಿಂದ್. ನಮ್ಮ ಸಮಾಜ ಅನಾದಿ ಕಾಲದಿಂದಲೂ ಸಹ ವಿದ್ಯೆಯನ್ನು ಪ್ರಸರಣ ಮಾಡ್ತಾ, ಗಾಯತ್ರಿ ಮಾತೆಯನ್ನು ಉಪಾಸನೆ ಮಾಡ್ತಾ, ಗಾಯತ್ರಿ ದೇವಿಯ ಆಚರಣೆಗಳನ್ನು ಮತ್ತು ಆ ಉಪಾಸನೆಯನ್ನು ಕೈಗೊಳ್ತಾ ಯಾವುದೇ ಸಮಾಜಕ್ಕೆ ತೊಂದರೆಯನ್ನು ಕೊಡದೆ ನಮ್ಮ ಜೀವನವನ್ನು ನಾವು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಈಗಾಗಲೇ ಸಮಾಜಕ್ಕೆ ತಿಳಿದಿರ್ತಕ್ಕಂಥ ವಿಚಾರ. ಮೊನ್ನೆ CET ಪರೀಕ್ಷೆಯಲ್ಲಿ ಹಾಕಿರ್ತಕ್ಕಂಥ ಯಜ್ಞೋಪವೀತವನ್ನು, ಪರೀಕ್ಷಾ ನಿಯಮವನ್ನು ತೋರಿಸಿ ಮಾಡಿರ್ತಕ್ಕಂಥ ಒಂದು ದೊಡ್ಡದಾದಂಥ ಒಂದು ದಬ್ಬಾಳಿಕೆ ಆಗಿದೆ. ಈ ಒಂದು ಕೃತ್ಯ ಆಗಿದೆ. ಈ ಒಂದು ಯಜ್ಞೋಪವೀತದಿಂದ ಯಾವುದೇ ಒಂದು ಸಮಸ್ಯೆ, ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನಪ್ಪ ಅಂದರೆ ವಿದ್ಯಾವಂತರಾಗಿರ್ತಕ್ಕಂಥ ನಮಗೂ ಗೊತ್ತು, ಸಮಾಜದಲ್ಲಿ ನೋಡ್ತಾ ಇರ್ತಕ್ಕಂಥ ಎಲ್ರಿಗೂ ಸಹ ಗೊತ್ತಿರ್ತಕ್ಕಂಥ ವಿಷಯ ಆಗಿದೆ. ಇದೊಂದು ತುಂಬ ದೊಡ್ಡದಾದಂಥ ಒಂದು ಕೃತ್ಯ ಆಗಿದೆ. ಯಾರನ್ನೋ ಮನವೊಲಿಸೋದಕ್ಕೆ, ಮತ್ತೊಂದು ಸಮಾಜವನ್ನು ತಲೆ ಮೇಲೆ ಇಟ್ಕೊಳ್ಳೋದಕ್ಕೋಸ್ಕರ ನಮ್ಮ ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರ್ತಾ ಇರ್ತಕ್ಕಂಥ ನಮ್ಮ ಒಂದು ಪ್ರಾಣಕ್ಕಿಂತಲೂ ಮಿಗಿಲಾಗಿ ಆರಾಧಿಸ್ತಕ್ಕಂಥ ಗಾಯತ್ರಿ ಮಾತೆಯ ಒಂದು ಚಿಹ್ನೆಯಾಗಿರ್ತಕ್ಕಂಥ ಆ ಯಜ್ಞೋಪವೀತವನ್ನು ತುಂಡು ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ತಕ್ಕವಾದಂಥ ಒಂದು ಶಿಕ್ಷೆ ಆಗಲೇಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಶಾಂತಿಯುತ ಈ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಇದೇ ಆಗಿದ್ದೆ ಆದರೆ ನಿಮ್ಗೆಲ್ರಿಗೂ ಗೊತ್ತಿದೆ, ನಮ್ಮ ಸಮಾಜ ಒಬ್ಬರಿಗೆ ತೊಂದರೆ ಕೊಡ್ತಕ್ಕಂಥ ಸಮಾಜ ಅಲ್ಲ, ಒಬ್ಬರಿಗೆ ಸಮಸ್ಯೆ ಉಂಟಾಗ್ತಕ್ಕಂಥ ಸಮಾಜ ಅಲ್ಲ ಅಂತೇಳಿ ನಿಮ್ಗೆ ಈಗಾಗಲೇ ಗೊತ್ತಿದೆ. ಆದರೆ ನೀವು ಇತಿಹಾಸವನ್ನು ತೆಗೆದು ನೋಡಿದಂಥ ಸಂದರ್ಭದಲ್ಲಿ 1857ರ ಮೊದಲ ಸ್ವತಂತ್ರ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥ ಮಂಗಲ ಪಾಂಡೆಯಿಂದ ಹಿಡಿದು 8 ವರ್ಷದ ಮಗುವಾಗಿರ್ತಕ್ಕಂಥ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಣಿಕರ್ಣಿಕಾ, ಆ ತಾಯಿ ಹುಟ್ಟಿನಿಂದ ಹಿಡಿದು ಸಾಯುವವರೆಗೂ ಸಹ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಚಂದ್ರಶೇಖರ್ ಆಜಾದ್, ಈ ಒಂದು ಕಾಶಿಯಲ್ಲಿ 10 ವರ್ಷ ಹುಡುಗ ಆಗಿರ್ತಕ್ಕಂಥವನು ಪೊಲೀಸರನ್ನು ಎದುರಿಸೋದಕ್ಕೆ ಕಲ್ಲೇಟನ್ನು ಹಾಕಿ ಜೈಲಿಗೆ ಹೋಗಿ ಚಡಿಯೇಟನ್ನು ತಿಂದಂಥ ಒಬ್ಬ ಯುವಕ ಇದೇ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿಸ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ದಬ್ಬಾಳಿಕೆ ಏನಾದರೂ ನಮ್ಮ ಸಮಾಜ ನಡೆದಲ್ಲಿ ನಮ್ಮಲ್ಲೂ ಸಹ ನಿಮಗೆ ಗೊತ್ತಿದೆ, ಒಬ್ಬ ಮಂಗಲ್ ಪಾಂಡೆ ಇರ್ತಾನೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ತಾನೆ, ಚಂದ್ರಶೇಖರ್ ಆಜಾದ್ ಇರ್ತಾನೆ, ವೀರ ಶಿವಾಜಿ ಅಂತ ಬಿರುದಾಂಕಿತನಾಗಿರ್ತಕ್ಕಂಥ ನಮ್ಮ ವಾಸುದೇವ ಬಲವಂತ ಫಡ್ಕೆನೂ ಸಹ ಇರ್ತಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಿಮಗೆ ತಿಳುವಳಿಕೆಯನ್ನು ಕೊಡ್ತಾ ಇದ್ದೀವಿ. ಇದನ್ನು ಅರ್ಥ ಮಾಡಿಕೊಂಡು ಮತ್ತೊಮ್ಮೆ ನಿಮಗೆ ನೆನಪಿಸ್ತಾ ಇದ್ದೀವಿ, ನಾವು ಯಾವುದೇ ಒಂದು ಸಮಾಜವನ್ನು ನೋಯಿಸ್ತಕ್ಕಂಥ ವ್ಯಕ್ತಿಗಳು ನಾವಲ್ಲ, ಸಮಾಜದವ್ರು ನಾವಲ್ಲ. ನಮ್ಮನ್ನು ಬದುಕಿ, ನೀವು ಸಹ ಬದುಕಿ ಅಂತ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪರೀಕ್ಷೆಯಲ್ಲಿ ಅವಕಾಶ ಮಾಡಿಕೊಳ್ಬೇಕು. ಈ ರೀತಿ ಕೃತ್ಯಗಳ ಮುಂದೆ ನಡೀಬಾರದು. ಹಿಂದೂ ಧರ್ಮದ ಮೇಲೆ ನಡೀತಾರೋ ಇದನ್ನ ನಾವು ಖಂಡಿಸ್ತೀರಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ.